ಮಾಜಿ ಸಿಎಂ ನಡುವೆ ಅರ್ಕಾವತಿ ವಾರ್ ನಡೀತಾ ಇದ್ದು ಸಿಎಂ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿರುವಂತಹ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅರ್ಕಾವತಿ ವಿಚಾರದಲ್ಲಿ ಸುಳ್ಳು ಹೇಳಿಲ್ಲ ಅನ್ನುವಂತಹ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವರೇ ನೇಮಿಸಿದ ಆಯೋಗದ ವರದಿಯನ್ನು ನಾನು ಓದಿದ್ದೇನೆ, ಏನಾದರೂ ಸುಳ್ಳು ಹೇಳ್ತಿದ್ರೆ ಅದು ಅವರೇ ಹೇಳ್ತಿದ್ದಾರೆ ಅನ್ನೋದು ಸಿಎಂ ಮಾತು. ಹಾಗಾದ್ರೆ ಸಿದ್ದರಾಮಯ್ಯ ಅವರು ಹಾಗೆಯೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ. ಮುಖ್ಯಮಂತ್ರಿ ಆಗಿರೋರು ಜವಾಬ್ದಾರಿಯಿಂದ ಉತ್ತರ ಕೊಡೋದು ಬಿಟ್ಟು ಸಿದ್ದರಾಮಯ್ಯನವರ ಕಾಲದಲ್ಲಿ 852 ಎಕರೆ ಡಿನೋಟಿಫೈ ಆಗ್ಬಿಟ್ಟದೆ ಸ್ಪೆಸಿಫಿಕ್ ಆಗಿ ಬರೆದಿದ್ದಾರೆ ಕೆಂಪಣ್ಣವರು. ಸಿದ್ದರಾಮಯ್ಯನವರು ಒಂದೇ ಒಂದು ಎಕರೆನೂ ಕೂಡ ಡಿನೋಟಿಫೈ ಮಾಡಿಲ್ಲ, ಅದಕ್ಕೆ ವರದಿ ಕೊಡಲಿಲ್ಲ, ಅದಕ್ಕಾಗಿ ವರದಿ ಕೊಡಲಿಲ್ಲ. ಮತ್ತೆ ಈಗ ಇವ್ರು ಬಂದು 4 ವರ್ಷ ಆಯ್ತಾ ಬಂತಲ್ಲ, ವರದಿ ಇಡ್ಬೇಕಾಗಿತ್ತಲ್ಲ, ಅಸೆಂಬ್ಲಿನಲ್ಲಿ ಕ್ರಮ ತಗೋಬೇಕಾಗಿತ್ತಲ್ಲ ಇಲ್ಲಿವರೆಗೆ. ನಾವು ಯಾವಾಗ ಇವ್ರ ಮೇಲೆ 40% ಕಮಿಷನ್ ಜೋರು ಮಾಡೋದು, ಇವರು ಹಗರಣಗಳೆಲ್ಲ ತೆಗೆಯಕ್ಕೆ ಶುರು ಮಾಡಿದ ಮೇಲೆ ಅದು ಮುಚ್ಕೊಳ್ಳೋಕ್ಕೋಸ್ಕರ ಇದನ್ನ ಈಗ ಮಾಡಕ್ ಹೊರಟಿದ್ದಾರೆ. ನಾನು ಅರ್ಕಾವತಿ ಲೇಔಟ್ನಲ್ಲಿ ಒಂದೇ ಒಂದು ಗುಂಟೆನೂ ಕೂಡ ಡಿನೋಟಿಫೈ ಮಾಡಿಲ್ಲ, ಅದನ್ನೇ ಕೆಂಪಣ್ಣ ಅವರು ಕೂಡ ಹೇಳಿದ್ದಾರೆ. ಅವರು ಮುಖ್ಯಮಂತ್ರಿಗಳು ಹೇಳೋದು ಬರೀ ಸುಳ್ಳು ಅಂತ ಹೇಳ್ತೀರಿ. ಕಮಿಷನ್ ರಿಪೋರ್ಟ್ ನಾನು ಓದಿದ್ದೇನೆ, ಅದು ಬಸವರಾಜ ಬೊಮ್ಮಾಯಿ ಫೈಂಡಿಂಗ್ ಅಲ್ಲ. ನಾನು ಸುಳ್ಳು ಹೇಳೋದಕ್ಕೆ ಅವ್ರು ನೇಮಿಸಿರುವಂತ ಜಸ್ಟಿಸ್ ಕೆಂಪಣ್ಣವರು ಸುದೀರ್ಘವಾಗಿ ಎವಿಡೆನ್ಸ್ ತಗೊಂಡು ಇನ್ವೆಸ್ಟಿಗೇಟ್ ಮಾಡಿ ಎವಿಡೆನ್ಸ್ ತಗೊಂಡು ಕನ್ಕ್ಲೂಷನ್ ಬಂದಿದ್ದು ನಾನು ಓದಿದ್ದೇನೆ. ನಾನು ಸುಳ್ಳು ಹೇಳೋ ಪ್ರಶ್ನೆನೇ ಬರೋದಿಲ್ಲ. ಏನಾದರೂ ಅವರು ಸುಳ್ಳು ಹೇಳ್ತಾ ಇದ್ರೆ ಅವ್ರು ಹೇಳ್ತಾ ಇದ್ದಾರೆ. ಅವರೇ ಹೇಳಿದ್ರಲ್ಲ, ಅಧಿಕಾರಿಗಳು ತೆಗೆದುಕೊಂಡು ಬಂದಿರ ಅನುಮೋದಿಸಿದ್ದೇನೆ ಅಂತ ಬರೀತೀರ. ಅರ್ಥ ಏನು? ಅವ್ರ ಅಡ್ಮಿಷನ್ ಆದಂಗಲ್ಲ ಅವ್ರು ಮಾಡಿರೋ ತಪ್ಪು ಅಂತ. ಇದಕ್ಕಿಂತ ಏನು ದೊಡ್ಡ ಸಾಕ್ಷಿ ಬೇಕಾಗಿಲ್ಲ. ಎರಡನೇದಾಗಿ ಲೋಕಾಯುಕ್ತದ ಬಗ್ಗೆ ಅವ್ರು ಮತ್ತೆ ಅಡ್ವೊಕೇಟ್ ಜನರಲ್ ಹೇಳಿದ್ದಾರೆ. ಅಡ್ವೊಕೇಟ್ ಜನರಲ್ ವಾದ ಆದ ಮೇಲೆ ಜಡ್ಜ್ ಏನು ಹೇಳಿದ್ದಾರೆ ಅದು ಇಂಪಾರ್ಟೆಂಟ್. ಜಜ್ಮೆಂಟ್ ಇಂಪಾರ್ಟೆಂಟ್ ಅಲ್ವಾ? ವಾದಗಳ ನಮಗೆ ಬೇಕಾದಂಗೆ ನಾವು ಮಾಡ್ಕೊಳ್ತೀವಿ. ಜಜ್ಮೆಂಟಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಟು ಪ್ರೊಟೆಕ್ಟ್ ದಿ ಕರಪ್ಷನ್ ಇನ್ ಹೈಯರ್ ಅಪ್ಸ್, ಪೊಲಿಟಿಕಲ್ ಕ್ಲಾಸ್ ಅಂಡ್ ಬ್ಯೂರೋಕ್ರೇಟ್ಸ್ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ನಾನು ಹೇಳಿರುವಂಥದ್ದು. ಜಜ್ಮೆಂಟನ್ನು ಓದಿದ್ದೇನೆ, ಕಮಿಷನ್ ರಿಪೋರ್ಟ್ ಓದಿದ್ದೇನೆ. ಇದು ನೋಡಿ, ಕಟು ಸತ್ಯ, ಸಿದ್ದರಾಮಯ್ಯನವರು ಕಟು ಸತ್ಯವನ್ನು ಎದುರಿಸುವಂಥ ಕಾಲ ಬಂದಿದೆ. ಮತ್ತು ಈಗಾಗಲೇ ಏನೆಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ ನಾವೆಲ್ಲ ನೋಡಿದ್ವಿ. ಇನ್ನು ಮುಂದೆ ನಾವೇನು ಕ್ರಮ ತೆಗೆದುಕೊಳ್ಳಿ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಶಿವಾಜಿ ಪ್ರತಿಮೆಯ ಫೈಟ್ ಬಹಳ ಜೋರಾಗಿ ನಡೀತಾ ಇದೆ. ಪ್ರತಿಮೆ ಉದ್ಘಾಟನೆಯ ವಿಚಾರಕ್ಕೆ ಈಗ ಸಾಹುಕಾರ್ ಹರಿಹಾಯ್ದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಮಾರ್ಚ್ 2ಕ್ಕೆ ಸಿಎಂ ಪ್ರತಿಮೆಯನ್ನ ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿ ಸಾಹುಕಾರ್ ಹೇಳಿದ್ದಾರೆ. ಹೆಬ್ಬಾಳ್ಕರ್ ಅವರು ಏನಾದರೂ ಭಾವನಾತ್ಮಕ ನಾಟಕ ಮಾಡಿದ್ರೆ ಜನರೇ ಅವರಿಗೆ ಬುದ್ಧಿ ಕಲಿಸ್ತಾರೆ. ಕಾಂಗ್ರೆಸ್ ಪಕ್ಷದ ಕಚೇರಿ ಕಟ್ಟುವಾಗಲೇ ಅವರು ದುಡ್ಡು ತಿಂದಿದ್ದಾರೆ ಅನ್ನುವ ಆರೋಪವನ್ನು ಸಾಹುಕಾರ್ ಮಾಡಿದ್ದು, ಈಗಿರೋ ಅವರ ವಾಹನ ನೋಡಿ ಹೇಗಿದೆ ಅಂತ, ಅವರಂತೆ ನಾನು ಕೀಳುಮಟ್ಟದ ರಾಜಕಾರಣ ಮಾಡಲ್ಲ ಅಂತ ಹೇಳಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಜಾರಕಿಹೊಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮುಂದಿನ ಚುನಾವಣೆ ಬುದ್ಧಿ ಕಲಿಸ್ತಾರೆ. ಮತ್ತು ಈಗಾಗಲೇ ಸಂಜಯ್ ಪಾಟೀಲ್ ಹೇಳಿದ ಪ್ರಕಾರ ಭ್ರಷ್ಟಾಚಾರದ ಬಗ್ಗೆ ನಮಗೆ ಮಾಹಿತಿ ಇಲ್ಲ. RTI ಬಗ್ಗೆ ಡಾಕ್ಯುಮೆಂಟ್ಸ್ ಮುಂದಿನ ದಿನ ಮಾತಾಡ್ತೇವೆ. ಅವ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ, ಹೆಸರು ತಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಬಿಲ್ಡಿಂಗ್ ಕಟ್ಸತ್ತಿಲ್ಲ, ನಾನು ಉತ್ತರ ಸಚಿವ ಕಾಂಗ್ರೆಸ್ ಪಕ್ಷದ ಅಲ್ಲೇ ರೊಕ್ಕ ತಿಂತಾರೆ ಅವರು. ಬೇಕಾದ್ರೆ ನಾವು ಇನ್ನೇನು ನೋಡ್ರಿ ಕೇಳಿ ಅಲ್ಲಿ ದುಡ್ಡು ತಿಂತಾರೆ. ಯಾರ್ದಿಂದ ತಿಳ್ಕೊ ದೊಡ್ಡದ ಮಾತಾಡ್ತಾರೆ. ಬ್ಯಾಗ್ ಹಿಡಿಯಾರ ಬಾಗಲಕ್ಕೆ ಯಾರು ತಿಂದಾರೆ ನೋಡ್ರಿ. ನಾನು ಹೈಯೆಸ್ಟ್ ಕೊಟ್ಟೆ, ನಾನು ಅಲ್ಲಿ ದುಡ್ಡು ಒಂದು ಕೋಟಿ ಬಿಟ್ಟು ನಾನು ಕೊಟ್ಟೆ. ಅದು ಬಿಲ್ಡಿಂಗ್ ಕಟ್ಟಕ್ಕೆ ಅದ್ರೊಳಗೆ ದುಡ್ಡು ತಿಂತಾರೆ ಅವರು. ಬ್ಯಾಗ್ ಕಳೆದ 5 ವರ್ಷದಿಂದ ವಿಡಿಯೋ ನೋಡ್ರಿ. ಆವಾಗ ಗಾಡಿಗಳು ಆವಾಗ ಇರುವಂಥ ಸ್ಟೈಲು ಈಗಿನ ನೋಡಂದ್ರೆ ತರ ತಿಳ್ಕೊರಿ. 5 ವರ್ಷ ಇಲ್ಲಿ ಹೊತ್ತು ದುಡ್ಡು ಗೊತ್ತು, ಹೇಗೆ ಗೊತ್ತು ತಿಳ್ಕೊರಿ. ಇಷ್ಟೇ. ಇಂಥ ಎಮೋಷನ್ ಮಾಡಿ ನಾಟಕ ಮಾಡೋದು ಬುದ್ಧಿ ಮುಂದಿನ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧ್ ಈಗ ಫೋನ್ ಸಂಪರ್ಕದಲ್ಲಿ. ಚಂದ್ರಕಾಂತ್ ಸುಗಂಧ್, ಈಗ ಬೆಳಗಾವಿಯಲ್ಲಿ ಮರಾಠ ಮತ ಹೋಲಿಕೆಗೆ ಪ್ರತಿಮೆಯ ಪಾಲಿಟಿಕ್ಸ್ನ ಕ್ರೆಡಿಟ್ ವಾರ್ ನಡೀತಾ ಇರೋದು. ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 5ನೇ ತಾರೀಕು ನಾಯಕರನ್ನ ಕರೆಸಿ, ಕಾಂಗ್ರೆಸ್ ನಾಯಕರನ್ನ ಕರೆಸಿ ಉದ್ಘಾಟನೆ ಮಾಡುವಂತಹ ವಿಚಾರದಲ್ಲಿ ಇದ್ರೆ, ಈಗ ಇವರು ಸಿಎಂ ಅನ್ನೇ ಕರೆಸ್ತೀವಿ ಮಾರ್ಚ್ 2ಕ್ಕೆ ಅಂತ ಹೇಳಿ ಎಲ್ಲಿಗೆ ಹೋಗಿ ರೀಚ್ ಆಗಬಹುದು ಅಂತ ಅನ್ಸುತ್ತೆ ಇದು? ನವಿತಾಜನ್, ಈಗ ಮಾರ್ಚ್ 2ಕ್ಕೆ ಈ ಒಂದು ರಾಜಹಂಸಗಡದಲ್ಲಿ ನಿರ್ಮಾಣವಾಗಿರತಕ್ಕಂತಹ ಬೃಹತ್ ಪ್ರತಿಮೆ ಮತ್ತು ಕೋಟೆ ಅಭಿವೃದ್ಧಿ ಕಾರ್ಯ ಲೋಕಾರ್ಪಣೆಗೆ
ಇನ್ನು ಕೊನೆ ಬೀಳಲಿದೆ. ಪ್ರಮುಖವಾಗಿ ಏನು ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಲೋಕಾರ್ಪಣೆ ಮಾಡಲಿದ್ದಾರೆ ಅಂತ ಹೇಳಿ ಈಗಾಗಲೇ ಮಾಹಿತಿ ಇದೆ. ಜಿಲ್ಲಾಡಳಿತದಿಂದಲೇ ಈ ಒಂದು ಕಾರ್ಯಕ್ರಮವನ್ನ ಸದ್ಯ ಆಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಮೊದಲು ಏನೋ ಈ ಒಂದು ಸರ್ಕಾರದ ಯೋಜನೆಯಲ್ಲಿ ಆಗಿರ್ತಕ್ಕಂಥ ಪ್ರವಾಸೋದ್ಯಮ ಇಲಾಖೆಯ ಅನುದಾನದಲ್ಲಿ ಆಗಿರ್ತಕ್ಕಂಥ ಯೋಜನೆ ಕಾಮಗಾರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ ನಾಯಕರನ್ನ ಕರೆಸಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರು. ಜೊತೆಗೆ ಮಾರ್ಚ್ 5ರಂದು ಉದ್ಘಾಟನೆಗೆ ದಿನಾಂಕವನ್ನು ಕೂಡ ನಿಗದಿ ಮಾಡಿದ್ರು. ಇದು ಬಿಜೆಪಿ ನಾಯಕರನ್ನ ಕೆರಳಿಸಿತ್ತು. ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಅಲ್ಲಿಗೆ ಭೇಟಿ ನೀಡಿ ಈಗ ದಿನಾಂಕವನ್ನು ನಿಗದಿ ಮಾಡುವ ಕೂಡ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ರಮೇಶ್ ಜಾರಕಿಹೊಳಿ ಬೆಳಗಾವಿ ಗ್ರಾಮೀಣ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಒಂದು ಸಭೆಯನ್ನು ನಡೆಸಿ ಅವತ್ತಿನ ಕಾರ್ಯಕ್ರಮಗಳು ಏನಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಜೊತೆಗೆ ಏನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ನೇತೃತ್ವದಲ್ಲೇ ಈ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ್ದು. ಈ ಸಂದರ್ಭದಲ್ಲಿ ಮಾತನಾಡಿದಂತ ರಮೇಶ್ ಜಾರಕಿಹೊಳಿ ಹೆಬ್ಬಾಳ್ಕರ್ ವಿರುದ್ಧ ಮತ್ತೊಮ್ಮೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ನಾನು ಅನುದಾನವನ್ನ ತಡೆ ಹಿಡಿಯುವಷ್ಟು ಸಣ್ಣ ವ್ಯಕ್ತಿ ನಾನಲ್ಲ ಅಂತ ಹೇಳಿ ಮತ್ತೊಮ್ಮೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ.